press the bell icon on the YouTube app and never miss another update. Hello students, let us continue today's class. Let us solve remaining problems in exercise 5.5. We already solved up to third question. Today let us take fourth question. I'll read the question now. Study the diagram. The line L ಕೊಟ್ಟಿದ್ದಾರೆ, that is vertical line, is perpendicular to line M. ಅದು ಲೈನ್ ಎಲ್ ಒಂದು ಕೊಟ್ಟಿದ್ದಾರೆ, ಲೈನ್ ಎಮ್ ಕೊಟ್ಟಿದ್ದಾರೆ. ಸೊ ಕ್ವೆಶನ್ಸ್ ಕೊಟ್ಟಿದ್ದಾರೆ. ಎ ಈಸ್ ಸಿ ಇ ಈಸ್ ಈಕ್ವಲ್ಸ್ ಟು ಇ ಜಿ ಆ್ಯಂಡ್ ಬಿ ಡಸ್ ಪಿ ಇ ಬೈಸೆಕ್ಟ್ಸ್ ಸಿ ಜಿ. ಐಡೆಂಟಿಫೈ ಎನಿ ಟೂ ಲೈನ್ ಸೆಗ್ಮೆಂಟ್ಸ್ ಫಾರ್ ವಿಚ್ ಪಿ ಇ ಈಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಆರ್ ದೀಸ್ ಟ್ರೂ ಅಂತ ಹೇಳಿದ್ದಾರೆ. ಫಸ್ಟು ಇದೆಲ್ಲ ಕ್ವೆಶನ್ಸಿಗೆ ಆನ್ಸರ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಡಯಾಗ್ರಾಮ್ನ ಸ್ಟಡಿ ಮಾಡ್ತಾ ಹೋಗಬೇಕು. ಲೆಟ್ ಅಸ್ ರೈಟ್ ದ ಗಿವನ್ number line first. Zero, 1, 2, 3, 4, 5, 6, 7, 8. 5 ಹತ್ರ ನಮಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಇದೆ. ಇಲ್ಲೇನು ಇಂಡಿಕೇಟ್ ಮಾಡಿದ್ದಾರೆ, ಪಿ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದ ಆಲ್ಫಾಬೆಟ್ಸ್. ಆಲ್ಫಾಬೆಟ್ 1ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಎ ಬಿ ಸಿ D, E, F, G, H. This is a given diagram. By observing this diagram, let us start solving one by one. Equation, what they are asking, is CE is equals to EG. CE ಮತ್ತು EG ಈಕ್ವಲ್ ಇದೆನಾ ಅಂತ ಕೇಳ್ತಿದ್ದಾರೆ. ಫಸ್ಟು ಸಿ ಇಗೆ ಎಷ್ಟು ಮೆಷರ್ಮೆಂಟ್ ಇದೆ, ಇ ಜಿಗೆ ಎಷ್ಟು ಮೆಷರ್ಮೆಂಟ್ಸ್ ಇದೆ ನೋಡಿದ್ರೆ ಎರಡು ಈಕ್ವಲ್ ಇದೆನೋ ಇಲ್ಲೋ ಹೇಳ್ಬೋದು. ಸೊ ಸಿ ಇ ಎಷ್ಟಿದೆ, ಸಿಯಿಂದ ಡಿ 1, ಇಲ್ಲಿಂದ ಇಲ್ಲಿಗೆ 2 ಅಲ್ವಾ. ಹೆಂಗೆ ಕೌಂಟ್ ಮಾಡೋದಂದರೆ ಸಿಯಿಂದ ಸ್ಟಾರ್ಟ್ ಮಾಡ್ತೀವಿ, ಡಿಗೆ 1 ಯೂನಿಟ್ ಆಗುತ್ತೆ, ಇಲ್ಲಿಂದ ಇಗೆ 2 ಯೂನಿಟ್ ಆಗುತ್ತೆ. ಸೊ ಸಿ ಇಸ್ ಈಕ್ವಲ್ಸ್ ಟು 2 ಯೂನಿಟ್ಸ್. ಫಸ್ಟ್ ಕ್ವೆಶನ್ ಬರ್ಕೊಂಡು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಇ ಜಿ ಕೇಳ್ತಿದ್ದಾರೆ. ಇ ಜಿ ಅಂದರೆ ಇ ಇಂದ ಜಿ ತನಕ. ಸೊ ಇ ಇಂದ ಈ ಜಿ ತನಕ ಎಷ್ಟು ಯೂನಿಟ್ಸ್ ಇದೆ, ಇ ಇಂದ ಎಫ್ಗೆ 1 ಯೂನಿಟ್ ಆಗುತ್ತೆ, ಎಫ್ ಇಂದ ಜಿಗೆ 1 more ಯೂನಿಟ್. ಸೊ ಇಲ್ಲಿಂದ ಇಲ್ಲಿ 1, 2. ಸೊ ಇ ಜಿಗೆ ಎಷ್ಟು ಯೂನಿಟ್ಸ್ ಇದೆ, 2 ಯೂನಿಟ್ಸ್ ಇದೆ. ಸಿ ಇನೂ 2 ಯೂನಿಟ್ಸ್ ಇದೆ, ಇ ಜಿನೂ 2 ಯೂನಿಟ್ಸ್ ಇದೆ, ಅಂದರೆ ಮೆಷರ್ಮೆಂಟ್ ಬೋತ್ ಆರ್ ಸೇಮ್ ಅಲ್ವಾ. ಸೊ ಏನು ಹೇಳ್ಬೋದು, ಎಸ್ ಸಿ ಇಸ್ ಈಕ್ವಲ್ಸ್ ಟು ಇ ಜಿ ಅಂತ ಹೇಳ್ಬೋದು. ದಿಸ್ ಇಸ್ ಅಬೌಟ್ ಈಕ್ವೇಷನ್. ಈ ಮೆಷರ್ಮೆಂಟ್ಸ್ ನಾವು ಯೂನಿಟ್ಸ್ ಅಂತ ತೊಗೊಳ್ತೀವಿ, ಯಾಕೆಂದರೆ ಅವ್ರು ಸೆಂಟಿಮೀಟರ್ ಅಂತ ಏನೂ ಕೊಟ್ಟಿಲ್ಲ, ಸೆಂಟಿಮೀಟರು, ಮಿಲಿಮೀಟರು, ಕಿಲೋಮೀಟರ್ ಏನೂ ಕೊಟ್ಟಿರಲ್ಲ. ಸೊ ನಾವು ಯೂನಿಟ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ 1ಇಂದ 2ಗೆ 2 ಕಾನ್ಸಿಕ್ಯೂಟಿವ್ ಅಂದರೆ 2 ಅಕ್ಕಪಕ್ಕದಲ್ಲಿರುವಂಥ ನಂಬರ್ಸ್ ಮದುವೆ ನಮಗೆ ಯಾವಾಗಲೂ 1 ಯೂನಿಟ್ ಇರುತ್ತೆ. ಸೊ ನೆಕ್ಸ್ಟಿಗೆ ತೊಗೊಂಡ್ರೆ 2 ಯೂನಿಟ್ಸ್, ಹಂಗೆ ಆ್ಯಡಪ್ 1 ಯೂನಿಟ್ನ ಆ್ಯಡಪ್ ಮಾಡ್ಕೊಳ್ತಾ ಹೋಗ್ತೀವಿ. ದಿಸ್ ಇಸ್ ಅಬೌಟ್ ಎ ಕ್ವೆಶನ್. ನೆಕ್ಸ್ಟ್ ಬಿ, ಡಸ್ ಪಿ ಇ ಬೈಸೆಕ್ಟ್ಸ್ ಸಿ ಜಿ ಅಂತ ಕೇಳ್ತಿದ್ದಾರೆ. ಪಿ ಇ ಅನ್ನೋ ಲೈನ್ ಎಲ್ಲಿದೆ ನೋಡ್ಕೊಳ್ಳಿ ಫಸ್ಟು. ಪಿ ಇ, ದಿಸ್ ಇಸ್ ಅ ಪಿ ಇ ಲೈನ್ ಆ್ಯಂಡ್ ಇ ಜಿ ಸಿ ಜಿ, ಸಿ ಮತ್ತು ಜಿ, ಸಿ ಜಿ ಲೈನನ್ನು ಪಿ ಇ ಲೈನು ಬೈಸೆಕ್ಟ್ ಮಾಡುತ್ತಾ ಅಂತ ಕೇಳ್ತಿದ್ದಾರೆ. ಫಸ್ಟ್ ಲೆಟ್ ಅಸ್ ಲರ್ನ್ ದ ಡೆಫಿನೇಷನ್ ಆಫ್ ಬೈಸೆಕ್ಟ್. ಬೈಸೆಕ್ಟ್ ಅಂದರೆ ಏನು? ಬೈಸೆಕ್ಟ್ ಅಂದರೆ ಯಾವುದನ್ನಾದರೂ ಹಾಫ್ ಆಗಿ, ಎಕ್ಸಾಕ್ಟ್ ಹಾಫ್ ಆಗಿ ಕಟ್ ಮಾಡಿದರೆ ನಾವೇನಂತ ಹೇಳ್ತೀವಿ, ಬೈಸೆಕ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ
ಲೆಂತ್ ಆಫ್ ವೈರು 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ವೈರ್ನ ತೊಗೊಂಡು ಎಕ್ಸಾಕ್ಟ್ ಹಾಫ್ ಅಂದರೆ 5 ಸೆಂಟಿಮೀಟರ್ ಕಟ್ ಮಾಡಿದ್ರೆ ಆ 5 ಸೆಂಟಿಮೀಟರ್ನ ಕಟ್ ಮಾಡಿತ್ತಲ್ಲ ಆ ಲೈನ್ನ ನಾವೇನು ಹೇಳ್ತೀವಿ ಬೈಸೆಕ್ಟರ್ ಅಂತ ಹೇಳ್ತೀವಿ. ಈಸ್ ಇಟ್ ಕ್ಲಿಯರ್? ಎಕ್ಸಾಕ್ಟ್ ಹಾಫ್ ಕಟ್ ಮಾಡಿದರೆ ಅದನ್ನ ನಾವೇನು ಹೇಳ್ಬೋದು ಬೈಸೆಕ್ಷನ್ ಅಥವಾ ಬೈಸೆಕ್ಟರ್ ಅಂತ ಹೇಳ್ತೀವಿ. ಸೊ ಡಸ್ ಪಿ ಬೈಸೆಕ್ಟ್ ಸಿ ಜಿ? ಪಿ ಸಿ ಜಿನ ಬೈಸೆಕ್ಟ್ ಮಾಡುತ್ತಾ ಅಂತ ನೋಡಬೇಕು. ಹೆಂಗೆ ನೋಡ್ತೀರಿ? ಫಸ್ಟು ಪಿ ಇಗೆ ಎಷ್ಟು ಸಿ ಜಿ ನೋಡ್ಕೊಳ್ಳಿ. ಸಿ ಜಿದು ಎಷ್ಟು ಯೂನಿಟ್ ಇದೆ? ಸಾರಿ, ಈ ಎಕ್ಸಾಂಪಲಲ್ಲಿ ಹೇಳಿದೆ ನಾನು. ಇಲ್ಲೊಂದು 10 ಸೆಂಟಿಮೀಟರ್ ಲೈನ್ ಇದೆ ಅಂದ್ಕೊಳ್ಳಿ. ಇದನ್ನ ಬೈಸೆಕ್ಟ್ ಮಾಡಿದರೆ, ಬೈಸೆಕ್ಟ್ ಅಂತ ಕಟ್ ಮಾಡಿದರೆ ನಮಗೆ 2 ಪೀಸಸ್ ಸಿಗುತ್ತೆ ಅಲ್ವಾ? ಇದು ಎಷ್ಟಾಗುತ್ತೆ? 5 ಸೆಂಟಿಮೀಟರ್ 5 ಸೆಂಟಿಮೀಟರ್. ಬೈಸೆಕ್ಟ್ ಆಗಿದೆನೋ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ತೀವಿ ಅಂದರೆ, ಈ ಮಿಡಲ್ ಲೈನಿಂದ ಇಲ್ಲೂ 5 ಸೆಂಟಿಮೀಟರ್ ಇಲ್ಲೂ 5 ಸೆಂಟಿಮೀಟರ್ ಅಂದರೆ ಈ ಬೈಸೆಕ್ಟರಿಂದ ಈಕ್ವಲ್ ಲೆನ್ಸ್ ಇತ್ತು ಅಂದರೆ ನಾವು ಬೈಸೆಕ್ಟರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 4 ಸೆಂಟಿಮೀಟರ್ ಲೈನ್ ಇದ್ದರೆ ಬೈಸೆಕ್ಟ್ ಅಂದರೆ ಹಾಫ್ ಕಟ್ ಮಾಡಿದರೆ ಏನಾಗುತ್ತೆ ನಮಗೆ ಎರಡೂ ಕಡೆಗೆ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ ಈಕ್ವಲ್ ಲೆಂತ್ ಕಟ್ ಆಗುತ್ತೆ. ಅಥವಾ 20 ಸೆಂಟಿಮೀಟರ್ ಇದ್ದರೆ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಆಗಿ ಕಟ್ ಆಗ್ತಾ ಹೋಗುತ್ತೆ. ಸೊ ಬೈಸೆಕ್ಟರ್ ಅಂದರೆ ಎರಡೂ ಕಡೆ ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡಬೇಕು. ಅಥವಾ ಮಿಡ್ ಪಾಯಿಂಟಲ್ಲಿ ಹಿಂಗೆ ಕಟ್ ಮಾಡ್ತೀವಲ್ಲ ಅದೇ ಡೆಫಿನೇಷನ್ನ ತಗೋಬೋದು. ಸೊ ಈ ಕಾನ್ಸೆಪ್ಟನ್ನ ನೆನಪಿಟ್ಕೊಂಡು ಈಗ ನಾವೇನು ಮಾಡೋಣ, ಬಿ ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ಪಿ ಇ ಬೈಸೆಕ್ಟ್ ಸಿ ಜಿ ಅಂತ ಕೇಳಿದ್ರೆ ಸಿ ಜಿ ಸಿ ಮತ್ತು ಜಿನ ಪಿ ಲೈನ್ ಬೈಸೆಕ್ಟ್ ಮಾಡುತ್ತಾ ಅಂತ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡ್ತೀರಿ? ಸಿ ಇಗೆ ಮೆಷರ್ಮೆಂಟ್ಸ್ ತೊಗೊಳ್ರಿ, ಇ ಜಿಗೆ ಮೆಷರ್ಮೆಂಟ್ಸ್ ತೊಗೊಳ್ರಿ. ಯಾಕಂದರೆ ಸಿ ಇಂದ ಜಿಗೆ ನಾವು ಚೆಕ್ ಮಾಡ್ತಾ ಇರೋದು. ಸೊ ಸಿ ಇಂದ ಜಿ ಚೆಕ್ ಮಾಡಬೇಕು ಅಂದರೆ ಈ ಲೈನ್ ಹಾಫ್ ಕಟ್ ಮಾಡಿದೆ ಅಂತ ಚೆಕ್ ಮಾಡಬೇಕು ಅಂದರೆ ಹಾಫ್ ಹಿಂಗೆ ಚೆಕ್ ಮಾಡ್ತೀರಿ. ಇಲ್ಲೂ ಎರಡೂ ಕಡೆಗೂ ಈಕ್ವಲ್ ಆಗಿ ಕಟ್ ಆಗಿತ್ತು ಅಂದರೆ ಯು ಕ್ಯಾನ್ ಸೇ ಬೈಸೆಕ್ಟ್. ಎರಡೂ ಕಡೆ ಈಕ್ವಲ್ ಕಟ್ ಆಗಿದೆನೋ ಚೆಕ್ ಮಾಡಬೇಕು. ಈಕ್ವಲ್ ಕಟ್ ಆಗಿದೆನೋ ಅಂತ ಹೆಂಗೆ ಚೆಕ್ ಮಾಡ್ತೀರಿ? ಸಿ ಇ ಮೆಷರ್ಮೆಂಟ್ನ ನೋಡ್ತೀರಾ. ಸಿ ಇ ಮೆಷರ್ಮೆಂಟ್ಸ್ 1 2 ಎಷ್ಟಿದೆ? ಸಿ ಇಗೆ 2 ಯೂನಿಟ್ಸ್ ಇದೆ. ಸೊ ಸಿ ಇ ಈಸ್ ಈಕ್ವಲ್ಸ್ ಟು 2 ಯೂನಿಟ್ಸ್. ಇನ್ನೊಂದು ಪಾರ್ಟ್ ಇದೆ ಇ ಮತ್ತು ಜಿಗೆ. ನೋಡಿ, ಸಿ ಇಂದ ಈಗ ನೋಡಿದ್ವಿ, ಈಗ ಇ ಇಂದ ಜಿಗೆ ನೋಡ್ತೀವಿ. ಇ ಇಂದ ಜಿಗೆ ಎಷ್ಟಿದೆ? 1 2 ಯೂನಿಟ್ಸ್ ಇದೆ ಅಲ್ವಾ? ಇ ಜಿ ಈಸ್ ಈಕ್ವಲ್ಸ್ ಟು 2 ಯೂನಿಟ್ಸ್. ಎರಡೂ ಕಡೆ ಈಕ್ವಲ್ ಲೆಂತ್ ಕಟ್ ಆಗಿದ್ರೆ ಏನು ಹೇಳ್ಬೋದು ನಾವು? ಬೈಸೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಎಸ್ ಆ್ಯಸ್ ಸಿ ಇ ಮತ್ತು ಅವ್ರೇನು ಕೇಳಿದ್ದಾರೆ, ಡಸ್ ಪಿ ಇ ಬೈಸೆಕ್ಟ್ಸ್ ಸಿ ಜಿ ಅಂತ ಕೇಳಿದರೆ, ಸೊ ನಾವು ಎಸ್ ಅಂತ ಹೇಳ್ಬೋದು. ಯಾಕಂದರೆ ಎರಡೂ ಕಡೆಗೂ ಈಕ್ವಲ್ ಲೆಂತ್ ಇದೆ. ಎಸ್ ಸಿ ಇ ಈಸ್ ಈಕ್ವಲ್ಸ್ ಟು ಇ ಜಿ ಬೋತ್ ಆರ್ ಸೇಮ್ ಯೂನಿಟ್ಸ್. ಬೋತ್ ಹ್ಯಾವ್ ಸೇಮ್ ಯೂನಿಟ್ಸ್. ಎರಡಕ್ಕೂ ಸೇಮ್ ಯೂನಿಟ್ಸ್ ಇರೋದ್ರಿಂದ ಅದೆರಡೂ ಬೈಸೆಕ್ಟ್ ಆಗಿದೆ ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ಬಿ ಕ್ವೆಶನ್. ಲೆಟ್ ಅಸ್ ಟೇಕ್ ಸಿ ಕ್ವೆಶನ್. ಆರ್ ದಿಸ್ ಟ್ರೂ? ಸಾರಿ, ಸಿ ಕ್ವೆಶನ್ ತಗೊಳ್ಳೋಣ. ಐಡೆಂಟಿಫೈ ಎನಿ 2 ಲೈನ್ ಸೆಗ್ಮೆಂಟ್ಸ್ ಫಾರ್ ಇಟ್ ವಿಚ್ ಪಿ ಇ ಈಸ್ ದ ಪರ್ಪೆಂಡಿಕ್ಯುಲರ್ bisector. I already told you the definition of bisector. ಈ ಬೈಸೆಕ್ಟರ್ ಡೆಫಿನೇಷನ್ ಹೇಳಿದೆ ನಾನು. ಅವ್ರೇನು ಹೇಳ್ತಿದ್ದಾರೆ? ಪಿ ಇ ಯಾವ್ಯಾವ ಲೈನಿಗೆ ಬೈಸೆಕ್ಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಬೈಸೆಕ್ಟರ್ ಅಂದರೆ ಇಲ್ಲೂ ಈಕ್ವಲ್ ಲೆಂತ್ ಇರೋ ಅಂಥದ್ದು ತಗೋಬೋದು. ನಾವು ಯಾವುದಾದ್ರು ಲೈನ್ನ ತೊಗೊಳ್ಳೋಣ. ನೋಡಿರಿ, ಬಿ ಹೆಚ್ ಲೈನ್ನ ತೊಗೋಬೋದಾ? ಯಾಕೆ ಬಿ ಹೆಚ್ ಲೈನ್ನ ತೊಗೊಳ್ತೀನಿ ಅಂದರೆ, ಇಲ್ಲಿ ಈ ಸೆಂಟರ್ ಪಾಯಿಂಟ್ ಇದೆ ಅಲ್ವಾ, ಇಲ್ಲಿಂದ ಈಕ್ವಲ್ ಯೂನಿಟ್ಸ್ ಇದೆ ಚೆಕ್ ಮಾಡಿ. 1 2 3 ಈ ಕಡೆ 3 ಯೂನಿಟ್ಸ್ ಇದೆ, ಆ ಕಡೆನೂ 3 ಯೂನಿಟ್ಸ್ ಬರುತ್ತೆ, ಚೆಕ್ ಮಾಡಿ. 1 2 3 ಬಿ ಎಚ್ ಲೈನ್ನ ತೊಗೊಂಡ್ರೆ ಇದು ಎಕ್ಸಾಕ್ಟಾಗಿ ಹಾಫಾಗಿ ಕಟ್ ಮಾಡುತ್ತೆ. ಇಲ್ಲೂ 3 ಯೂನಿಟ್ಸ್ ಬರ್ತಾಯಿದೆ, ಆ ಕಡೆನೂ 3 ಯೂನಿಟ್ಸ್ ಬರ್ತಾಯಿದೆ, ಚೆಕ್ ಮಾಡಿ. 1 2 3 ಹಿಯರ್ 1 2 3 ಯೂನಿಟ್ಸು. ಬಿ ಎಚ್ ಬಾರ್ 1 ತೊಗೋಬೋದು. ನೆಕ್ಸ್ಟ್ ಬಿ ಆಯಿತಾ, ಈ ಇದೆರಡನ್ನೂ ತಗೋಬೋದು. ಸಿ ಜಿನ ಹೆಂಗೆ ತಗೊಳ್ತೀರಿ ಅಂದರೆ ನೋಡಿ, ಸಿ ಇಂದ ಡಿ 1 ಯೂನಿಟ್, ಡಿ ಇಂದ ಇಗೆ ಇಲ್ಲಿ 2 ಯೂನಿಟ್ಸ್ ಇದೆ, ಸಿ ಇಂದ ಇಗೆ 2 ಯೂನಿಟ್ಸ್. ಇಲ್ಲರೂ ಚೆಕ್ ಮಾಡಿ. 1 ಇ ಇಂದ ಎಫ್ಗೆ 1,
ಎಫ್ ಇಂದ ಜಿಗೆ 1 ಎರಡೂ ಕಡೆಗೂ ಸಿ ಜಿ ಲೈನ್ನ ಪಿ ಹಾಫ್ ಕಟ್ ಮಾಡುತ್ತೆ. ಇಲ್ಲೂ 2 ಯೂನಿಟ್ಸ್ ಇದೆ, ಅಲ್ಲೂ 2 ಯೂನಿಟ್ಸ್ ಇದೆ. ಸೊ ಯು ಕ್ಯಾನ್ ಟೇಕ್ ಎನಿ ಲೈನ್ಸ್. ಇದಷ್ಟೇ ಅಲ್ಲ, ನೀವು ಇದನ್ನು ತೊಗೋಬೋದು, ಡಿ ಆ್ಯಂಡ್ ಎಫ್ನು ತೊಗೋಬೋದು. ಅದು ಕೂಡ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗುತ್ತೆ. ಪಿ ಯಾವುದ್ಯಾವುದು ಎಕ್ಸಾಕ್ಟ್ ಹಾಫ್ ಕಟ್ ಮಾಡುತ್ತೆ ಅವೆಲ್ಲ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗುತ್ತೆ. ಸೊ ಐ ವಿಲ್ ರೈಟ್ ದ ಆನ್ಸರ್ ಬಿ ಹೆಚ್ ಬಾರ್ and CG bar are the line segments for which PE is perpendicular bisector. This is answer for C question. Let us take B question. Are these true? ಅಂದರೆ ಕೆಳಗಡೆ ಒಂದಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ ಟ್ರೂನಾ ಅಂತ ಕೇಳ್ತಿದ್ದಾರೆ. ದಟ್ ಈಸ್ ಎ ಸಿ ಗ್ರೇಟರ್ ದ್ಯಾನ್ ಎಫ್ ಜಿ. ಸೊ ಐ ವಿಲ್ ರಬ್ ದಿಸ್ ನೌ. AC greater than FG. AC ಮೆಷರ್ಮೆಂಟ್ ಎಷ್ಟಿದೆ ನೋಡ್ಕೋಬೇಕು ಫಸ್ಟು. ಎ ಮತ್ತು ಸಿ, ಎ ಸಿ ಎಷ್ಟಿದೆ? ಎ ಇಂದ ಸಿಗೆ ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2. ಎ ಸಿ ಎಷ್ಟಿದೆ? 2 ಯೂನಿಟ್ಸ್ ಇದೆ, 2 ಯೂನಿಟ್ಸ್. ಎಫ್ ಜಿ ತೊಗೊಳ್ಳಿ, ಎಫ್ ಆ್ಯಂಡ್ ಜಿ. ಎಫ್ ಜಿ ಎಷ್ಟಿದೆ? 1 ಯೂನಿಟ್ ಇದೆ. ಎಫ್ ಜಿ 1 ಇದೆ, ಎ ಸಿ 2 ಇದೆ, ಅಂದರೆ 2 ಗ್ರೇಟರ್ ಅಲ್ವಾ. ಸೊ ಅದೇ ಇಲ್ಲಿ ಸಿಂಬಲೈಸ್ ಮಾಡಿದರೆ ಎ ಸಿ ಗ್ರೇಟರ್ ದ್ಯಾನ್ ಎಫ್ ಜಿ. ಹೀಗೆ ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಬೇಕು. ಎ ಇಂದ ಸಿಗೆ ಮೆಜರ್ಮೆಂಟ್ ತೊಗೋಬೇಕು, 1 2. ಎಫ್ ಜಿ ತೊಗೊಂಡ್ರೆ ಓನ್ಲಿ ಒಂದು ಡಿಫ್ರೆನ್ಸ್ ಇದೆ, ಸೊ 1 ಯೂನಿಟ್ ಆಗುತ್ತೆ. ಸ್ಟೇಟ್ಮೆಂಟ್ ಟ್ರೂ. ಸೊ ದಿಸ್ ಇಸ್ ಟ್ರೂ. ನೆಕ್ಸ್ಟ್ ಸೆಕೆಂಡ್, CD is equals to GH. CD is equals to GH. CD ಚೆಕ್ ಮಾಡಿರಿ, 1 ಯೂನಿಟ್ ಇದೆ. GH ಚೆಕ್ ಮಾಡಿರಿ, 1 ಯೂನಿಟ್. CD ಮತ್ತು GH ಎರಡಕ್ಕೂ 1 ಯೂನಿಟ್ ಇದೆ ಅಲ್ವಾ. ಇಲ್ಲೂ 1 ಯೂನಿಟ್, ಇಲ್ಲೂ 1 ಯೂನಿಟ್. ಸೊ ಈಕ್ವಲ್, ಎರಡು ಕಡೆಗೂ ಈಕ್ವಲ್ ಇದೆ. ಸೊ ಸ್ಟೇಟ್ಮೆಂಟ್ ಟ್ರೂ. ನೆಕ್ಸ್ಟ್ 3, BC less than EH. BC less than EH ಅಂದರೆ BC ಎಷ್ಟಿದೆ ನೋಡ್ಕೊಳ್ರಿ. BC 1 ಯೂನಿಟ್ ಇದೆ. EH, ಇ ಇಂದ ಹೆಚ್ಚಿಗೆ ಚೆಕ್ ಮಾಡ್ತಾವ್ರಿ, 1 2 3. ಆಬ್ವಿಯಸ್ಲಿ ಅಲ್ವಾ, 1 ಈಸ್ ಲೆಸ್ ದ್ಯಾನ್ 3. ಈ BC 1 ಇದೆ, EH 3 ಇದೆ. ಸೊ BC ಲೆಸ್ ದ್ಯಾನ್ EH. ಸೊ ಸ್ಟೇಟ್ಮೆಂಟ್ ಟ್ರೂ. ಏನು ಹೇಳ್ಬೋದು? ಆಲ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಆಲ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. So this is the solution for exercise 5.1. This is about perpendicular lines. So let us discuss the now let us discuss the classification of triangles. Let us recall the definition of triangle. Recall now. What is triangle? Don't say only it is a 3-side. Triangle means ಈಗ ನೀವು 6th ಬಂದಾಗ ಏನು ತಿಳ್ಕೊಂಡಿದ್ದೀರಿ? Triangle is a type of polygon. It is a polygon with 3 sides. ಯಾಕೆಂದರೆ ಅದು ಕೂಡ ಒಂದು ಪಾಲಿಗನ್ ಡೆಫಿನೇಷನ್ ಗೊತ್ತಿದೆ ನಿಮಗೆ. ಸೊ ಟ್ರಯಾಂಗಲ್ ಮೀನ್ಸ್ ಇಟ್ ಈಸ್ ಅ ಪಾಲಿಗನ್ ವಿತ್ 3 sides. ಒನ್ ಮೋರ್, ಏನು ಟ್ರಯಾಂಗಲ್ಸಲ್ಲಿ 3 sides ಇರುತ್ತೆ, 3 angles ಇರುತ್ತೆ,
3 ವರ್ಟೆಕ್ಸ್ ಇರುತ್ತೆ. ಸೊ ಟ್ರಯಾಂಗಲ್ ಅಂದರೆ 3 ಸೈಡ್ಸ್, 3 angles, 3 vertex. This is our triangle. It is a polygon having 3 sides. In the least sided polygon ಅಂತ ಹೇಳ್ತಾರೆ. Polygon ಸ್ಟಾರ್ಟ್ ಆಗೋದೇ 3 sides ಇಂದ. So it is a least sided polygon ಅಂತ ಹೇಳ್ಬೋದು. So let us discuss the classification of polygon. Classification of triangles. ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಟ್ರಯಾಂಗಲ್ನ? ಬೇಸ್ಡ್ ಆನ್ ಸೈಡ್ ಕ್ಲಾಸಿಫಿಕೇಶನ್ ಮಾಡ್ತೀವಿ ಆ್ಯಂಡ್ ಬೇಸ್ಡ್ ಆನ್ ಆ್ಯಂಗಲ್. ಕ್ಲಾಸಿಫಿಕೇಶನ್ ಆಫ್ ಟ್ರಯಾಂಗಲ್ಸ್. ಸೊ ಟ್ರಯಾಂಗಲ್ಸ್ನ ಹೇಗೆ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ಅಂದರೆ ನೇಮಿಂಗ್ ಟ್ರಯಾಂಗಲ್ಸ್ ಬೇಸ್ಡ್ ಆನ್ ಸೈಡ್ಸ್ ಮೇಲ್ಗಡೆ ಡಿಸ್ಕಸ್ ಮಾಡೋಣ. ಟ್ರಯಾಂಗಲ್ಸ್ ಬೇಸ್ಡ್ ಆನ್ ಸೈಡ್ಸ್. ಟ್ರಯಾಂಗಲ್ಗೆ 3 ಸೈಡ್ಸ್ ಇದೆ ಅಂತ ಗೊತ್ತಿದೆ ನಿಮಗೆ. ಆ ಸೈಡ್ಸ್ ಮೇಲ್ಗಡೆ ಹೇಗೆ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ಅಂದರೆ ಲೆನ್ಸ್. ಈಗ ಟ್ರಯಾಂಗಲಿಗೆ 3 ಸೈಡ್ಸ್ ಇರುತ್ತೆ. ಈಗ 3 ಸೈಡ್ಸ್ದು ಮೆಷರ್ಮೆಂಟ್ ಹೆಂಗಿರುತ್ತೆ? 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. 3 ಲೈನ್ಸಿಗೆ 3 ಮೆಷರ್ಮೆಂಟ್ ಇದೆ. 3, 4, 5 ಎಲ್ಲವೂ ಡಿಫ್ರೆಂಟ್ ಮೆಷರ್ಮೆಂಟ್ ಇದೆ. ಈ ಥರ ಇದ್ದರೆ ನಾವೇನು ಹೇಳ್ತೀವಿ? ಸ್ಕೇಲಿಯನ್ ಟ್ರಯಾಂಗಲ್. ಏನಂತ ಹೇಳ್ತೀವಿ? ಸ್ಕೇಲಿಯನ್ ಟ್ರಯಾಂಗಲ್. ಅಬ್ಸರ್ವ್ ದ ಪ್ರೊನೌನ್ಸಿಯೇಷನ್ ಕರೆಕ್ಟ್ಲಿ. ಸ್ಕೇಲಿಯನ್ ಟ್ರಯಾಂಗಲ್. ಡೆಫಿನೇಷನ್ ಏನಂದರೆ ಎ ಟ್ರಯಾಂಗಲ್ ಹ್ಯಾವಿಂಗ್ ಆಲ್ 3 sides unequal. ಆಲ್ 3 sides unequal. ಅನ್ಈಕ್ವಲ್ ಅಂದರೆ ಈಕ್ವಲ್ ಆಗಿಲ್ಲ ಅಂತ. ಸೊ ಎ ಟ್ರಯಾಂಗಲ್ ಹ್ಯಾವಿಂಗ್ ಆಲ್ 3 sides unequal. is called or called scalene triangle. ಇದು ಬೇಸ್ಡ್ ಆನ್ ಸೈಡ್ಸ್ ಮೇಲ್ಗಡೆ ಹೆಂಗೆ ಮೆಷರ್ ಮಾಡೋದಂದರೆ ಸೈಡ್ಸ್ದು ಮೆಷರ್ಮೆಂಟ್ ಎಷ್ಟಿದೆ ಅನ್ನೋ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಇದು ಸ್ಕೇಲಿಯನ್ ಆಲ್ 3 sides ಅನ್ಈಕ್ವಲ್ ಇದ್ದಾಗ, ಯಾವುದಾದ್ರೂ 2 sides ಈಕ್ವಲ್ ಇದ್ದರೆ, ಎನಿ 2 sides 3 ಸೆಂಟಿಮೀಟರ್, 3 ಸೆಂಟಿಮೀಟರ್, ಹಿಯರ್ ಯು ಕ್ಯಾನ್ ಟೇಕ್ 4 cm. 3 either 3, 4 ಯಾವ ನಂಬರ್ ಆದರೂ ಆಗಲಿ 2 sides ಈಕ್ವಲ್ ಇದ್ದರೆ ಅದನ್ನ ಏನಂತ ಹೇಳ್ತೀವಿ ಅಂದರೆ ಐಸೋಸೆಲಸ್ ಅಂತ ಹೇಳ್ತೀವಿ. ಅಬ್ಸರ್ವ್ ದ ಪ್ರೊನೌನ್ಸಿಯೇಷನ್ಸ್ ಆ್ಯಂಡ್ ಸ್ಪೆಲ್ಲಿಂಗ್ ಆಲ್ಸೋ. ಐಸೋಸೆಲಸ್. Isosceles triangle. Isosceles ಅಂದರೆ ಏನು? A triangle having 2 sides equal. A triangle having 2 equal sides. You can say anything. A triangle having 2 equal sides. 2 ಈಕ್ವಲ್ ಸೈಡ್ಸ್ ಇದ್ದರೆ ಏನು ಹೇಳ್ಬೋದು ನಾವು? ಐಸೋಸೆಲಸ್. ಐಸೋಸೆಲಸ್ ಟ್ರಯಾಂಗಲ್. This is about isosceles triangle. Next,
ಈಕ್ವಿಲ್ಯಾಟ್ರಲ್ ಅಂತ ಹೇಳ್ತೀವಿ. ಯು ಮೈಟ್ ಹ್ಯಾವ್ ಬಿನ್ ಹರ್ಡ್. ಎಲ್ಲ ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ, ಫಸ್ಟು 3 ಸೈಡ್ಸ್ ಅನ್ಈಕ್ವಲ್ ಇದ್ದರೆ, ನೆಕ್ಸ್ಟ್ 2 ಸೈಡ್ಸ್ ಈಕ್ವಲ್ ಇದ್ದರೆ, ನೆಕ್ಸ್ಟು ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ, ಎಲ್ಲ ಸೈಡ್ಸ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿ ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ತೀವಿ ನಾವು? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈ ಟ್ರಯಾಂಗಲ್ having all sides equal, all 3 sides equal, or called equilateral triangle. ಸೊ ಅಬ್ಸರ್ವ್ ಕೇರ್ಫುಲಿ. ಸ್ಕೇಲಿಯನ್ನಿಗೂ ಮತ್ತು ಈಕ್ವಿಲ್ಯಾಟ್ರಲಿಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಕೇಲಿ ಅಂದರೆ ಆಲ್ 3 ಸೈಡ್ಸ್ ಆರ್ ಅನ್ಈಕ್ವಲ್. ಅದೇ ಈಕ್ವಿಲ್ಯಾಟ್ರಲ್ ಅಂದರೆ ಆಲ್ 3 ಸೈಡ್ಸ್ ಈಕ್ವಲ್ ಇದ್ದರೆ ನಾವು ಈಕ್ವಿಲ್ಯಾಟ್ರಲ್ ಅಂತ ಕರಿತೀವಿ. ಐಸೋಸೆಲೆಸ್ ಅಂದರೆ ಐಸೋಸೆಲೆಸ್ 2 ಸೈಡ್ಸ್ ಈಕ್ವಲ್, ಈಕ್ವಿಲ್ಯಾಟ್ರಲ್ ಆಲ್ 3 ಸೈಡ್ಸ್ ಈಕ್ವಲ್. ಸ್ಕೇಲಿಯನ್ ಮೀನ್ಸ್ ಆಲ್ 3 ಸೈಡ್ಸ್ ಆರ್ ಅನ್ಈಕ್ವಲ್. ಇದು ಬೇಸ್ಡ್ ಆನ್ ಸೈಡ್ಸ್. ಇಲ್ಲಿ ಬರೀ ಸೈಡ್ ಎಷ್ಟಿದೆ, ಈ ಸೈಡ್ಸಿನ ಮೆಷರ್ಮೆಂಟ್ ಎಷ್ಟಿದೆ ಅಂತ ನೋಡಿ ಹೇಳೋದಕ್ಕೆ ನಾವು ಬೇಸ್ಡ್ ಆನ್ ಸೈಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೇಸ್ಡ್ ಆನ್ ಆ್ಯಂಗಲ್ಸ್. ಬೇಸ್ಡ್ ಆನ್ ಆ್ಯಂಗಲ್ಸ್ ಹೇಗೆ ಕ್ಲಾಸಿಫೈ ಮಾಡ್ತೀವಿ ಟ್ರಯಾಂಗಲ್ನ ಡಿಸ್ಕಸ್ ಮಾಡೋಣ. ನಿಮಗೆ ಆಲ್ರೆಡಿ ಆ್ಯಂಗಲ್ ಬಗ್ಗೆ ಗೊತ್ತಿದೆ. ರೈಟ್ ಆ್ಯಂಗಲ್ ಅಂದರೆ ಏನು, ಅಕ್ಯೂಟ್ ಆ್ಯಂಗಲ್ ಅಂದರೆ ಏನು, ಮತ್ತು ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಏನು ಅಂತ. Let us discuss naming triangles based on angles. ಇಲ್ಲಿ ನಾವು 3 ಆ್ಯಂಗಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಒಂದು ಅಕ್ಯೂಟ್, ಇನ್ನೊಂದು ರೈಟ್, ಇನ್ನೊಂದು ಅಬ್ಟ್ಯೂಸ್ ಆ್ಯಂಗಲ್. ಈ 3 ಆ್ಯಂಗಲ್ಸ್ ಬಗ್ಗೆನೇ ಯಾಕೆ ಡಿಸ್ಕಸ್ ಮಾಡ್ತೀವಿ ಅಂದರೆ, ಅಕ್ಯೂಟ್ ಆ್ಯಂಗಲ್ಲು ನಮಗೆ ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ ಆ್ಯಂಡ್ ಅಬ್ಟ್ಯೂಸ್ ಗ್ರೇಟರ್ ದ್ಯಾನ್ 90 ಇರುತ್ತೆ. ನೆಕ್ಸ್ಟ್ ರೈಟ್ ಆ್ಯಂಗಲ್ ಅಂದರೆ ಎಕ್ಸಾಕ್ಟ್ 90 ಡಿಗ್ರಿ ಇರುತ್ತೆ. ನಮಗೆ ಟ್ರಯಾಂಗಲ್ನ ಇನ್ನರ್ ಆ್ಯಂಗಲ್ಸ್ ಅಂದರೆ ಟ್ರಯಾಂಗಲ್ನ ಒಳಗಡೆ ಆ್ಯಂಗಲ್ಸ್ ಏನಿರುತ್ತೆ ಅಲ್ವಾ, ಈ ಅಷ್ಟು ಆ್ಯಂಗಲ್ನ ಆ್ಯಡ್ ಮಾಡಿದರೆ ಯಾವಾಗಲೂ 180 ಡಿಗ್ರಿನೇ ಬರಬೇಕು. ನಮಗೆ 180 ಡಿಗ್ರಿಗಿಂತ ಜಾಸ್ತಿ ಹೋಗೋ ಆಗಿಲ್ಲ. ಸೊ ಅದಕ್ಕೋಸ್ಕರ ರಿಫ್ಲೆಕ್ಸ್ ಆ್ಯಂಗಲ್ ತೊಗೊಂಡ್ರೆ ಅಲ್ಲಿ ಟ್ರಯಾಂಗಲ್ ಫಾರ್ಮೇ ಆಗೋಲ್ಲ. ಗ್ರೇಟರ್ ದ್ಯಾನ್ 180 ಇರುತ್ತೆ. ಸೊ ಅದನ್ನ ಡಿಸ್ಕಸ್ ಮಾಡಲ್ಲ, ಅದರಲ್ಲಿ ಟ್ರಯಾಂಗಲ್ ಫಾರ್ಮ್ ಆಗೋಲ್ಲ. ಆ್ಯಂಡ್ ಸ್ಟ್ರೇಟ್ ಆ್ಯಂಗಲ್ ಅಷ್ಟೇ, ಸ್ಟ್ರೇಟ್ ಲೈನ್, ಅಲ್ಲಿ 3 ಸೈಡ್ಸ್ ಬರೋದೇ ಇಲ್ಲ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡಲ್ಲ. ಸೊ ಓನ್ಲಿ 3 ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್. ಫಸ್ಟ್ ಒನ್ ಈಸ್ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ಅಕ್ಯೂಟ್ ಆ್ಯಂಗಲ್ ಅಂದರೆ ಏನಾಗುತ್ತೆ, ಎಲ್ಲವೂ ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ. ಸೊ ಏನು ಹೇಳ್ಬೋದು, ಇಫ್ ಈಚ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಇಫ್ ಈಚ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಅಕ್ಯೂಟ್ ಅಂದ್ರೆ ಲೆಸ್ ದ್ಯಾನ್ 90 ಡಿಗ್ರಿ ಅಲ್ವಾ. ಸೊ ಇಫ್ ಈಚ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ಇನ್ ದ ಟ್ರಯಾಂಗಲ್, ಟ್ರಯಾಂಗಲಲ್ಲಿ ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ, ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ನೆಕ್ಸ್ಟ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್.
ರಿಮೆಂಬರ್ ಎಲ್ಲ ಆ್ಯಂಗಲ್ಸ್ ಟ್ರಯಾಂಗಲಲ್ಲಿ 3 ಆ್ಯಂಗಲ್ಸ್ ಇರುತ್ತೆ. 1 2 3 ಆ 3 ಆ್ಯಂಗಲ್ಸ್ ಕೂಡ ಲೆಸ್ ದ್ಯಾನ್ 90 ಡಿಗ್ರಿ ಇರಬೇಕು. ಇದನ್ನ ನಾವು ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಹೇಗೆ ಅಂದರೆ ನೋಡಿರಿ, ಎಲ್ಲದರಲ್ಲೂ 90 ಡಿಗ್ರಿಗಿಂತ ಕಡಿಮೆ ಇದೆ. ಈ ಥರ ಇದ್ದರೆ ಅದು 90 ಡಿಗ್ರಿ ಆಗುತ್ತೆ, ಬಟ್ ಅಲ್ಲಿ ಇಲ್ಲ, 90 ಡಿಗ್ರಿಗಿಂತ ಕಡಿಮೆ ಇದೆ. ಸೊ ಇದನ್ನ ಏನಂತ ಹೇಳ್ಬೋದು, ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಬೇಸ್ಡ್ ಆನ್ ಆ್ಯಂಗಲ್ ಮೇಲೆ ಇದನ್ನ ಅಕ್ಯೂಟ್ ಆ್ಯಂಗಲ್ಡ್ ಅಂತ ಹೇಳ್ಬೋದು. ಸೈಡ್ಸ್ನ ಅಬ್ಸರ್ವ್ ಮಾಡಿದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಇಸ್ ಇಟ್ ಕ್ಲಿಯರ್? ಸೊ ದಟ್ ಈಸ್ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ನೆಕ್ಸ್ಟ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಎನಿ ಒನ್ ಆಫ್ ದ ಆ್ಯಂಗಲ್, ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿ ಇದ್ದರೆ ಅದನ್ನ ನಾವೇನಂತ ಹೇಳ್ತೀವಿ, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಹೆಂಗಿರುತ್ತೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ? ಸಿ 90 ಡಿಗ್ರಿ ಅಂದರೆ ಹಿಂಗಿರಬೇಕಲ್ವ ನಮಗೆ. ಸೊ 90 ಡಿಗ್ರಿ ಅಂದರೆ ಹಿಂಗಿರುತ್ತೆ. ಟ್ರಯಾಂಗಲ್ ಫಾರ್ಮ್ ಆಗಬೇಕು ಅಂದರೆ ಈ ಥರ ಆಗುತ್ತೆ. ಸೊ ಇದನ್ನ ಏನು ಹೇಳ್ಬೋದು, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಎನಿ ಒನ್ ಆಫ್ ದ ಆ್ಯಂಗಲ್ 90 ಡಿಗ್ರಿ ಇದ್ದರೆ, ಇಫ್ ಎನಿ one of the angle is 90 degree, then it is called as right angled triangle. Next, last, that is obtuse angled triangle. obtuse angle ಅಂದರೆ ನಮಗೆ ಗೊತ್ತಿದೆ, ಗ್ರೇಟರ್ ದ್ಯಾನ್ 90 ಅಂದರೆ ಎನಿ ಒನ್ ಆಫ್ ದ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90. ಸೊ ಇದು 90 ಅಂದರೆ ಹಿಂಗೆ ಬರುತ್ತೆ, ನಮಗೆ 90 ಡಿಗ್ರಿಗಿಂತ ಜಾಸ್ತಿ ಬರೀಬೇಕು. ಸಾರಿ, ನೋಡಿ ಇಲ್ಲಿದ್ದರೆ 90 ಡಿಗ್ರಿಗಿಂತ ಜಾಸ್ತಿ ಇದೆ. ಸೊ ಏನಂತ ಹೇಳ್ಬೋದು, ಇದನ್ನ ಅಬ್ಟ್ಯೂಸ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಇಫ್ ಎನಿ ಒನ್ ಆಫ್ ದ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90, if any one of the angle is greater than 90, greater than 90 ಅಂದರೆ ನಮಗೆ ಗೊತ್ತಿದೆ ಆಲ್ರೆಡಿ ಅಬ್ಟ್ಯೂಸ್ ಆ್ಯಂಗಲ್. So then it is called as obtuse angled triangle. This is about classification of triangle. Let us recall all the classification triangle. The 2 types of classification ಇದೆ, based on sides ಅಲ್ಲಿ ಯಾವ 3 type of triangles ಬರುತ್ತೆ. ಒಂದು scalene triangle, next isosceles, and then we have equilateral. scalene ಅಂದರೆ all 3 sides ಅನ್ಈಕ್ವಲ್ ಇರುತ್ತೆ. ನಾನು ಈಗ ಹೆಂಗೆ ರಿಕಾಲ್ ಮಾಡ್ತೀನೋ ಅದೇ ಥರ ನೀವು ರಿಕಾಲ್ ಮಾಡ್ಕೊಳ್ರಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಸ್ಕೇಲಿಯನ್ ಇದ್ದರೆ ಆಲ್ ಸೈಡ್ಸ್ ಅನ್ಈಕ್ವಲ್, ಐಸೋಸೆಲಸ್ ಇದ್ದರೆ 2 sides ಈಕ್ವಲ್, ಈಕ್ವಿಲ್ಯಾಟ್ರಲ್ ಆಲ್ ಸೈಡ್ಸ್ ಈಕ್ವಲ್. ಆ ನೇಮಲ್ಲೇ ಇಂಡಿಕೇಟ್ ಮಾಡ್ತೀವಿ, ಈಕ್ವಿಲ್ಯಾಟ್ರಲ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಅಂತ. ದಿಸ್ ಇಸ್ ಅಬೌಟ್ ಸೈಡ್ಸ್. ಆ್ಯಂಗಲ್ಸಿಗೆ ಬಂದರೆ ಎನಿ ಒನ್ ಆಫ್ ದ ಆ್ಯಂಗಲ್ ಆಲ್ ದ ಆ್ಯಂಗಲ್ಸ್ ಅಕ್ಯೂಟ್ ಆ್ಯಂಗಲ್ ಇದ್ದರೆ ಅದನ್ನ ನಾವು ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಎನಿ ಒನ್ ಆಫ್ ದ ಆ್ಯಂಗಲ್ ಈಸ್ 90 ಡಿಗ್ರಿ, ಆವಾಗ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಹೇಳ್ಬೋದು. ಇಫ್ ಎನಿ ಒನ್ ಆಫ್ ದ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90, then you can call it as obtuse angle triangle. This is about classification of triangles. Thank you students. Let us discuss based on
this concept, let us discuss exercise 5.6 in the next class. Before that, you have to recall all the definitions. Thank you.